ಭಾರತ್ ಮಾತಾ ಕಿ ಕಿತ್ತೂರಿನ ಹುಲಿ ರಾಣಿ ಚೆನ್ನಮ್ಮಗೆ, ರಾಣಿ ಕಿತ್ತೂರು ಚೆನ್ನಮ್ಮಗೆ ಹರ 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 ಹರ. ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಕಿತ್ತೂರು ಚೆನ್ನಮ್ಮಗೆ ಏನೇ ಬರಲಿ, ಏನೇ ಬರಲಿ. ವೀರರಾಣಿ ಕಿತ್ತೂರು ಚೆನ್ನಮ್ಮನ್ನು ನಜರ್ ತುಕದಿಂದ ನಮ್ಮ ಈ ಗುತ್ತಿಗೆದಾರರು ಅದಕ್ಕೋಸ್ಕರ ಸನ್ಮಾನ್ಯ ಶಾಸಕರು ಕರೆಸಿ ಹೇಳಿ ಅದನ್ನು 2008 ಠರಾವಾಗಿತ್ತು. ಆ ಠರಾವ ಪ್ರಕಾರ ಮತ್ತು ನಾವು ಮರು ನಾಮಕರಣ ಮಾಡಿದ್ದೀವಿ. ಇಲ್ಲಿ ಅದಕ್ಕೇನು ಸಹಕಾರ ಬೇಕಾದ್ರೆ ನಾವೆಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವುದೇ ಪಕ್ಷ ಬಂದಿಲ್ಲ. ವೀರರಾಣಿ ಚೆನ್ನಮ್ಮ ಆ ಪುತ್ರಿಯನ್ನು ಸರ್ಕಲ್ ಮಾಡ್ಲಿಕ್ಕೆ ನಾವೆಲ್ಲ ಸದಸ್ಯರು ಕೂಡಿ ಅಲ್ಲಿ ಮೀಟಿಂಗ್ ಠರಾವ್ ಹಾಕಿದ್ವಿ 2008ರಲ್ಲಿ. ನಾವಾಗ ಮೆಂಬರ್ ಇದ್ವಿ. 2008 ಠರಾವಾಗಿದ್ದು ಠರಾವ್ ಕಾಪಿ ನಮ್ಮ ಕಡೆ ಐತಿ. ಆ ಪ್ರಕಾರ ಮತ್ತು ನಮ್ಮ ನಾಮಕರಣ ಮಾಡಿದ್ವಿ, ಮರು ನಾಮಕರಣ ಮಾಡಿದ್ದೀವಿ. ಅದಕ್ಕೆ ಏನು ಬೇಕು ಸಹಕಾರ ತನು ಮನ ಧನದಿಂದ ಪಕ್ಷಾತೀತವಾಗಿ ನಾವೆಲ್ಲ ಸದಸ್ಯರು ಕೂಡಿ ಅದನ್ನು ಇದು ಮಾಡ್ತೇವೆ. ಶಾಸಕರ ಗಮನಕ್ಕೆ ಏನಾದ್ರು ತಂದಿದ್ರೆ? ಶಾಸಕ ಗಮನಕ್ಕೆ 2008ರಲ್ಲಿ ಠರಾವಾಗಿದ್ದಿ. ಅವರೇನು ನಮಗೆ ಏನು ತೆಗೆದು ಹೇಳಿಲ್ಲ. ನಿಜ ಚುಕ್ಕಿಂದ ಆಗಿತ್ತದ. ಇದು ಕೆರೆ ಡೆವಲಪ್ ಮಾಡೋ ಸಂಬಂಧ ಅದನ್ನ ನಿಜ ಕಾಂಟ್ರಾಕ್ಟರ್ ಮಾಡಿದ್ರು. ಶಾಸಕರ ಗಮನಕ್ಕೆ ಇಲ್ಲದು. ಶಾಸಕ ಗಮನಕ್ಕೆ ಬಂದ್ಬೇಕು ಶಾಸಕರು ಹೇಳಿದ್ರು ನಮಗೆ 2008 ಠರಾವಾಗಿತ್ತು. ಅದು ಯಾಕೆ ತೆಗೆದ್ರಪ್ಪ ನಮ್ಗೆ ಕೇಳಿ ಮತ್ತು ನಮ್ಮ ಮಾರ್ಗವನ್ನು ಮಾಡಿದ್ರು. ತಮ್ಮ ಹೆಸರು? ದತ್ತ ವಾಸ್ಟರ್ ಸಾಯಿ ಸಿಂಗ್ ಅಧ್ಯಕ್ಷರು. ಸರ್, ಗುತ್ತಿಗೆದಾರ ಮ್ಯಾಗ ಏನು ನೀವು ಕ್ರಮ ತಗೋತೀವಿ ಅವ್ರನ್ನ ಕ್ರಮ ತಗೋತೀವಿ. ಯಾಕಂದ್ರೆ ನಾವು ಒಂದು ನಕ್ಷೆ ಹಾಕ್ಬಿಟ್ಟು ವ್ಯಾಪಾರ ಮಾಡಿದ್ದೆ ನಾವು. ಅದನ್ನು ತೆಗೆಯುತ್ತೆ ಯಾರೂ ಹೇಳಿಲ್ಲ. ಅದು ನಜರ್ ತೂಕ ತೆಗೆದು ನಾವು ನಿನ್ನ ಕರ್ಸಿ ಹೇಳಿದ್ದೀವಿ. ಇಲ್ಲ ಸರ್ ನಜರ್ ತೂಕ ಆಗಿದ್ದೀವಿ ನಾವು. ಅದಕ್ಕೆ ನೀವೆಲ್ಲ ಮತ್ತು ನಮ್ಮ ಮರು ನಾಮಕರಣ ಮಾಡಿದ್ದೀವಿ ಪಕ್ಷಾತೀತವಾಗಿ. ಶಾಸಕರಿಗೆ ಗಮನಕ್ಕಿಲ್ಲ, ಶಾಸಕರು ತೆಗೆಯಂತ ಹೇಳಿಲ್ಲ. ಶಾಸಕರು ಮತ್ತೆ ನಮ್ಮ ಕರೆದ 2008 ಠರಾವಾಗಿತ್ತದ ಆ ಪ್ರಕಾರ ಮಾಡ್ರಪ್ಪ ಅಂತೇಳಿ ಮತ್ತು ಅದು ಹೇಳಿದ್ಬೇಕು. ಮತ್ತು ನಾವು ಬಂದು ಎಲ್ಲ ಪಕ್ಷಾತೀತವಾಗಿ ಮಾಡಾಕ್ತೀವಿ. ನಮಸ್ಕಾರ. ಇವತ್ತಿನ ದಿವಸ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಪ್ರಥಮ ಮಹಿಳೆ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮಾಜಿಯವರ ಈ ಸರ್ಕಲ್ಗೆ ಹೆಸರನ್ನಿಟ್ಟು ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತೇಳಿ ಅಥಣಿ ಮತಕ್ಷೇತ್ರದ ಎಲ್ಲ ಅಭಿಮಾನಿಗಳು ಇವತ್ತೆಲ್ಲ ನಾವಿಲ್ಲಿ ಕೂಡಿದ್ದೇವೆ. ಅಂದಾಜು 2008ರಲ್ಲಿ ಈಗಾಗಲೇ ಮುನ್ಸಿಪಾಲ್ಟಿಯಲ್ಲೂ ಕೂಡ ಠರಾವ್ ಮಾಡಿದಂತಿದೆ. ಈ ಕಿತ್ತೂರು ಚೆನ್ನಮ್ಮಾಜಿಯವರ ಇದೇನು ಒಂದು ಸರ್ಕಲ್ ಅಂಥೇಳಿ ಹೆಸರಿಟ್ಟಿದ್ದೇವೆ. ಇದಕ್ಕೆ TMC ಅವರು ಯಾವ ವಿಚಾರದಲ್ಲಿ ಇದನ್ನು ಮಾಡ್ತಾ ಇಲ್ಲ ಗೊತ್ತಿಲ್ಲ. ಮೊನ್ನೆ ಇಲ್ಲ ಎಲ್ಲ ಬಾಂಧವರು ಇಲ್ಲಿ ಬಂದು ಕೂತು ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕೂಡಲ ಸಂಗಮದ ಪೂಜ್ಯರಾದಂಥ ಪೂಜ್ಯರು ಬಂದು ಒತ್ತಾಯ ಮಾಡಿದಂಥವರು. ನಾವು ಭಾಳ ಸ್ಪಷ್ಟಪಡಿಸ್ತೇವೆ, ಯಾವುದೇ ಸಂದರ್ಭದಲ್ಲಿ ಈ ಸರ್ಕಲ್ನಲ್ಲಿ ಸುಮಾರು 50 ಲಕ್ಷಗಳ ಒಂದು ಸರ್ಕಲ್ ಆಗಬೇಕು ಅನ್ನುವಂಥದ್ದು ನಮ್ಮ ಎಲ್ಲರ ಮನಸ್ಥಿತಿಯಲ್ಲಿದೆ. ಇದರ ಮೂಲಗಳನ್ನು ಎಲ್ಲ ಬಾಂಧವರು ಸರ್ಕಾರದಿಂದ ಅನುದಾನ ಬರಲಿಲ್ಲ ಅಂದ್ರೂ ಎಲ್ಲ ಮತಕ್ಷೇತ್ರದಲ್ಲಿರ್ತಕ್ಕಂಥ ಅಭಿಮಾನಿಗಳು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಪಟ್ಟಿ ಹಾಕಿ ಕಟ್ಟುವಂಥ ನಿರ್ಣಯ ಕೂಡ ನಾವು ಇವತ್ತು ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ತಿಳಿಸ್ತೀನಿ. ಯಾರಾದರೂ ಇದಕ್ಕೆ ಅಪೋಸ್ ಮಾಡಿದರೆ ಉಗ್ರ ಹೋರಾಟ ಆಗೋದಲ್ಲ. ಇದರಲ್ಲಿ ಸೂರ್ಯ ಪೂರ್ವಕ್ಕೆ ಹುಟ್ಟೋದು ಎಷ್ಟು ಖಚಿತ ಇದೆಯೋ ಅಷ್ಟು ಇಲ್ಲೇ ಸರ್ಕಲ್ ಆಗೋದು ನಿಶ್ಚಿತ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟಪಡಿಸ್ತೇವೆ. ಈ ಸರ್ಕಲ್ ಯಾವ ಕಾರಣಕ್ಕಾಗಿ ತೆಗೆದ್ರಂದ್ರೆ ಅದನ್ನು ತೆಗೆದವ್ರಿಗೆ ನಾವು ಕೇಳಬೇಕಾಗ್ತದೆ. ಇನ್ನೂ ಅವರು ಬಂದಿಲ್ಲ. ನಾವಿಲ್ಲಿ ಇಷ್ಟೆಲ್ಲ ತಮ್ಮ ಸಮ್ಮುಖದಲ್ಲಿ ಎಲ್ಲ ಬಾಂಧವರು, ಇದರಲ್ಲೇನು ಜಾತಿ ಇಲ್ಲ, ಪಕ್ಷ ಇಲ್ಲ, ಯಾವುದೂ ರಾಜಕೀಯ ಇಲ್ಲ, ಎಲ್ಲರೂ ಕೂಡ್ಕೊಂಡು ಇವತ್ತಿಲ್ಲಿ ನಾವು ತಮ್ಮ ಮುಂದ್ಗಡೆನೆ ಇದನ್ನು ಕಟ್ಟಿದ್ದೀವಿ. ಯಾರಾದರೂ ಬಂದು ಕೇಳಿದ್ರೆ ಅವ್ರಿಗೆ ಯಾವ ಥರ ಉತ್ತರ ಕೊಡಬೇಕು ಕೊಡ್ತೀವಿ. ಈ ಸರ್ಕಲ್ಗೆ ಅಪಮಾನ ಮಾಡಿದವ್ರ ಮೇಲೆ ಏನಾದರೂ ಕ್ರಮ ಆಗಿದೆ ಅಂತ? ಅದು ಕಾನೂನು ಹೋರಾಟ. ನಾವು ಇಲ್ಲೇ ಸರ್ಕಲ್ ಆಗಬೇಕನ್ನುವಂಥದ್ದು ಮನವಿ ಇದೆ. ಇದಕ್ಕೆ ಯಾರಾದರೂ ಅಡೆತಡೆ ಮಾಡಿದರೆ ಅದನ್ನು ನಾವು ಸಹಿಸೋದಿಲ್ಲ. ಅದನ್ನು ನಾವು ಸ್ಪಷ್ಟವಾಗಿ ಖಂಡಿಸ್ತೀವಿ. ಯಾವುದೇ ಸಂದರ್ಭದಲ್ಲಿ ಇಲ್ಲಿ ಸರ್ಕಲ್ನ ಎಲ್ಲ ಅಥಣಿ ತಾಲೂಕಿನ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನೇತೃತ್ವದಲ್ಲಿ ಇದನ್ನು ನಾವು ಮಾಡ್ತೀವಿ. ಕರ್ತಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಈ ಅಥಣಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ಜೋಡುಕೆರೆ ಮಧ್ಯದಲ್ಲಿ ಹಳೆಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ಎದುರುಗಡೆ ಈ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅಂತ ಅಂತೇಳಿ ನಾಮಕರಣ 2008-9ರಲ್ಲಿ ಆಗಿನ ಅಧ್ಯಕ್ಷರಾದಂಥ ಮಹಾಜನ್ ಮೇಡಮ್ ಅವರು, ಅದೇ ರೀತಿಯಾಗಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರು, ಅಲ್ಲಿ ಅನುಮೋದಕರು ಸೂಚಕರಾಗಿ, ಅದೇ ರೀತಿ ಈ ವಾರ್ಡ್ದ ಸದಸ್ಯರಂಥ ಉದ್ದಾರ್ ಅವರಿದ್ದರು. ಆ ಸಮಯದಲ್ಲಿ ಮುತುವರ್ಜಿ ವಹಿಸಿ
ವೀರರಾಣಿ ಕಿತ್ತೂರು ಚೆನ್ನಮ್ಮ ವ್ರತ ಆಗಬೇಕು ಅಂತ ಹೇಳಿಕಿಸಿಂದ ಏನು ಒತ್ತಡ ಹಾಕಿದ್ವಿ. ಆ ಟೈಮ್ ಸಮಯದಲ್ಲಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷನಾಗಿದ್ದೆ. ಹೀಗಾಗಿ 2008ರಲ್ಲಿ 9ರಲ್ಲಿ ಅನುಮೋದನೆ ಸಿಕ್ಕು ವೀರರಾಣಿ ಕಿತ್ತೂರು ಚೆನ್ನಮ್ಮ ಮೂರ್ತಿ ಪ್ರತಿಷ್ಠಾಪನಾ ಸ್ಥಳ ಅಂಥೇಳಿ ಇಲ್ಲಿ ನಾವು ಬೋರ್ಡನ್ನು ಹಾಕಿದ್ದೀವಿ. ಆದರೆ ಏನೋ ಪುರಸಭೆ ಮುಖ್ಯಾಧಿಕಾರಿ ಮತ್ತು AC ಅವರ ಏನು ಗಮನಕ್ಕೆ ಅಲ್ಲಿ ಗೊತ್ತಿಲ್ಲ, ಅದರ ಮುಖ್ಯಾಧಿಕಾರಿ ಅದನ್ನು ಬೋರ್ಡನ್ನು ತೆರವುಗೊಳಿಸಿದರು. ಈ ರೀತಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೇಳದೆ ಯಾವುದೇ ರೀತಿ ಮಾಡಬಾರ್ದು ಅನ್ನೋಂಥ ನಮ್ಮ ವಿನಂತಿ ಐತಿ. ಯಾಕಂದ್ರೆ ಅಧಿಕಾರಿಗಳು ಮಾಡದ ಎಡವಟ್ಟಿಗೆ ಜನಪ್ರತಿನಿಧಿಗಳಿಗೆ ಬರ್ತೈತಿ ಅದು. ಹೀಗಾಗಿ ಅದನ್ನು ತಕ್ಷಣ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಕ್ರಮ ಆಗ್ತಕ್ಕೆ ನಾವು ಹೋರಾಟವನ್ನು ಮಾಡೋರಿದ್ದೀವಿ. ಆದರೆ ಈಗ ಮುಂದಿನ ದಿನಮಾನದಲ್ಲಿ ಕ್ಷೇತ್ರದ ಶಾಸಕರ ಗಮನಕ್ಕೆ ತಂದ ನಿನ್ನೆ ತಾನೇ ಪುರಸಭೆ ಸದಸ್ಯರು 4 ಜನ ಹೋಗಿ ಶಾಸಕರ ಗಮನಕ್ಕೆ ತಂದ ಇಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಾಗೈತಿ ತಂದಾಗ ಅವರು ಕೂಡ ಸ್ವಂತ ನಾನು 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾರಂತೆ. ಅದು ಸಮಾಜದವರು ಮತ್ತು ಇನ್ನುಳಿದ ಎಲ್ಲ ಸಮಾಜದ ಮುಖಂಡರು ನಾವು ಎಲ್ಲರೂ ಸೇರಿಕೊಂಡ ಈ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತೀವಿ. ಸುಮಾರು 38 ಲಕ್ಷ ರೂಗಳ ಒಂದು ಮಹೇಶ್ ಗುಜ್ಜಾರಿಗೆ ಕೊಟ್ಟಂಥ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದ್ರ ಸಲುವಾಗಿ ನಾವು ಈಗ ಮುಂಗಡಾಗ 5 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ, ಇನ್ನೂ ಮಾಡ್ತೀವಿ. ಮತ್ತು ಈ ಮುಂದಿನ ದಿನಮಾನದಲ್ಲಿ ವೀರರಾಣಿ ಚೆನ್ನಮ್ಮ ಅವರ ನಮ್ಮ ಸರ್ಕಲ್ ಮಾಡೋ ಸಲುವಾಗಿ ನಾವು ಹಾಗೂ ನಮ್ಮ ಮಾಜಿ ಶಾಸಕರು ಕೂಡಿಕೊಂಡು ಇವತ್ತು ಸರ್ಕಲ್ ಪೂಜೆ ಮಾಡಿದೆವು. ನಮ್ಮ ಶಾಸಕರು ಹೇಳಿದಂಗೆ ಇದು ಜಾತ್ಯತೀತ ಪಕ್ಷಾತೀತವಾಗಿ ಇದನ್ನು ಸರ್ಕಲ್ ಮಾಡ್ತೇವೆ. ಯಾರೂ ಸರ್ಕಾರದಿಂದ ಅನುದಾನ ಬರಲಿಲ್ಲ ಅಂದ್ರೆ ನಮ್ಮ ಎಲ್ಲ ನಮ್ಮ ಅಭಿಮಾನಿಗಳು ಕೂಡಿ ಅದನ್ನು ಕೈದಿಂದ ದುಡ್ಡು ಹಾಕಿ ನಾವು ಸರ್ಕಲ್ ಮಾಡ್ತೀವಿ. ಇದಕ್ಕೆ ಯಾರೇ ವಿರೋಧ ಮಾಡಿದ್ರೆ ಇದು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳ್ತೇವೆ. ಜೈ ಕರ್ನಾಟಕ.